ನಮಸ್ಕಾರ ಸ್ನೇಹಿತರೆ, ನಾನು ಶಂಕರ್. ನಾವು 3 ದಿನದ ವಿಶೇಷ ಶಿಬಿರ ಇದರಲ್ಲಿ ಏನು ಏನ್ಷಿಯಂಟ್ ಸ್ಕೂಲ್ ಆಫ್ ವಿಸ್ಡಮ್ ದೇವನಹಳ್ಳಿ ಇಲ್ಲಿದ್ದು ಇವತ್ತು 2ನೇ ದಿನ. ಇವತ್ತು ನಮ್ಮ ಸರ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಏನಿದ್ದಾರೆ, ಅವರ ಒಂದು ಈ ಸಾಹಿತ್ಯ ಚಂದನ ಕೃತಿಯಿಂದ ಅವರು ಏನು 15 ಲೇಖಕರ ಸಂದರ್ಶನ ಮಾಡಿದ್ದಾರೆ. ಅದರ ಒಂದು ವಿಚಾರಗಳನ್ನು ಇಲ್ಲಿ ಕೃತಿಯ ಮುಖಾಂತರ ಹಂಚ್ಕೊಂಡಿದ್ದಾರೆ. ಅದರಲ್ಲಿ 9ನೇ ಚಾಪ್ಟರ್ ಡಾಕ್ಟರ್ ಎಲ್.ಎಸ್. ಶೇಷಗಿರಿ ರಾವ್ ಅಂತ ಹೇಳಿ. ಡಾಕ್ಟರ್ ಎಲ್.ಎಸ್. ಶೇಷಗಿರಿ ರಾವ್ರವರು 1925 ಫೆಬ್ರವರಿ 16ರಂದು ಇವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಹಾಗೆ ಇವರು ಇಂಗ್ಲೀಷ್ ಸಾಹಿತ್ಯ, ಇಂಗ್ಲೀಷ್ ಭಾಷೆ ಹಾಗೂ ಸಾಹಿತ್ಯದ ಒಂದು ಅಧ್ಯಯನವನ್ನು ಮಾಡಿಕೊಂಡು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. ಹಾಗೆ ಇವರು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಕೊನೆಯದಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಸ್ನಾತಕೋತ್ತರ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇವರು ಸುಮಾರು 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುತ್ತಾರೆ. ಹಾಗೂ ಇವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಥಮ ಅಧ್ಯಕ್ಷರು ಕೂಡ ಆಗಿದ್ದು, ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿಗಳಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಇವರ ಒಂದು ಏನು ಸಾಹಿತ್ಯದ ಸೇವೆಯನ್ನು ಗಮನಿಸಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆನಾಕ್ರು ಪ್ರಶಸ್ತಿ, ಡಾಕ್ಟರ್ ಕಾರಂತ ಕವಿ ಸಂವಹನ, ವಿ ಎಂ ಇನಾಮ್ದಾರ್ ವಿಮರ್ಶಾ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳು ಬಂದಿರುವುದು ಇವರ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಅಪಾರವಾದ ಕೊಡುಗೆಯನ್ನು ಸಾರಿ ಹೇಳುತ್ತವೆ. ಹೀಗೆ ಇನ್ನೂ ಮುಂತಾದ ಒಂದು ಏನು ಕವಿಗಳು ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ಸಲ್ಲಿಸಿದ್ದಾರೆ, ಅವರ ಎಲ್ಲ ವಿಚಾರಗಳು ಈ ಸಾಹಿತ್ಯ ಚಂದನದ ಪುಸ್ತಕದಲ್ಲಿ ಕೃತಿಯ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರು. ಈ ಪುಸ್ತಕ ಸಪ್ನಾ ಪುಸ್ತಕ ಮಳಿಗೆಯಲ್ಲಿ ಹಾಗೂ ಆನ್ಲೈನಲ್ಲೂ ಕೂಡ ದೊರೆಯುತ್ತಿದ್ದು, ಸಾಹಿತ್ಯಾಸಕ್ತರು ಹಾಗೂ ಎಲ್ಲರೂ ಇದನ್ನು ಕೊಂಡು ಓದಿ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.